ನಮಸ್ಕಾರ. ಬಟರ್ ಫ್ರೂಟ್ನಿಂದ ಒಂದು ಟೇಸ್ಟಿ ಟೋಸ್ಟ್ ಮಾಡೋಣವಾ? ಗ್ವಾಕಮೋಲ್ ಅಂತ, ಅದು ಮೆಕ್ಸಿಕನ್ ಸೈಡ್ ಡಿಶ್ಶು. ಅವರು ಅದನ್ನು ಟ್ಯಾಕೋಸ್ ಜೊತೆ, ನ್ಯಾಚೋಸು, ಸಾರ್ ಬ್ರೆಡ್ ಅಂತ ಸಿಗುತ್ತೆ, ಅದ್ರ ಜೊತೆ ಎಲ್ಲ ತಿಂತಾರೆ. ನಾವಿಲ್ಲಿ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ನೋಣ. ಅದರಲ್ಲಿ ತುಂಬ ಗುಡ್ ಫ್ಯಾಟ್ ಇರುತ್ತೆ. ಈಗ ನಾವು ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೀವಲ್ಲ, ಆ ಥರ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋ ಶಕ್ತಿ ಇರುತ್ತೆ, ಬ್ಲಡ್ ಶುಗರ್ನ ಕಡಿಮೆ ಮಾಡೋ ಶಕ್ತಿ ಇರುತ್ತೆ. ಸರಿ, ಹಾಗಿದ್ದರೆ ಮಾಡೋಣವಾ? ನಳಿನೀಸ್ ಕ್ವಿಸಿನ್ ವೆಜ್ಗೆ ಸ್ವಾಗತ. ಇಲ್ಲಿ ಯಾವ ಥರನಾದರೂ ಬ್ರೆಡ್ ತೊಗೋಬೋದು. ಬ್ರೌನ್ ಬ್ರೆಡ್ಡು, ವೈಟ್ ಬ್ರೆಡ್ಡು, ಗಾರ್ಲಿಕ್ ಬ್ರೆಡ್ಡು, ಮಲ್ಟಿ ಗ್ರೇನ್ ಬ್ರೆಡ್ಡು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಅದೇ ಥರ ಮಾಡಿದ್ದೀನಿ. ಸ್ಟವ್ ಮೇಲೆ ಮಾಡೋದಿದ್ದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಟ್ರಯಾಂಗಲಾಗಿ ಕಟ್ ಮಾಡಿ ಟೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಓವನ್ ಅಥವಾ ಟೋಸ್ಟರ್ ಏನಾದ್ರು ಇದ್ದರೆ ಇನ್ನೂ ಬೇಗ ಆಗೋಗುತ್ತೆ. ಒಂಚೂರು ಬೆಣ್ಣೆ ಹಚ್ಚಿಬಿಟ್ಟು ಓವನಲ್ಲಿ ಒಂದು 180 ಡಿಗ್ರೀಸಲ್ಲಿ 5 ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಟೋಸ್ಟ್ ಆಗುತ್ತೆ. ಇನ್ನು ಟೋಸ್ಟರ್ ಇದ್ದರೆ ಅದರಲ್ಲಿ 2 ನಿಮಿಷಕ್ಕೆ ಟೋಸ್ಟ್ ರೆಡಿಯಾಗಿ ಬಂದೇ ಬಿಡುತ್ತೆ ಅಲ್ವಾ? ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಫಸ್ಟ್ ಬ್ರೆಡ್ ಟೋಸ್ಟ್ ಮಾಡಿ ರೆಡಿ ಮಾಡಿ ಒಂದು ಸೈಡಿಗೆ ತೆಗೆದಿಟ್ಕೊಂಬಿಡೋಣ. ಇಲ್ಲಿ ನಾನು ಹಾಗೆ ಮಾಡಿದ್ದೀನಿ. ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಾಗಿ ಟೋಸ್ಟ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ ಅದು. ಇನ್ನು ಗ್ವಾಕಮೋಲೆ ಅಮೆರಿಕಾದಲ್ಲೆಲ್ಲ ಈಗ ಗ್ವಾಕ್ ಅಂತ ಕರೀತಾರೆ, ಆಯಿತಾ? ಅವ್ರು ಏನಾದ್ರು ಕರೀಲಿ, ಆದರೆ ಅದು ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಅದನ್ನು ನಾವು ತಿನ್ನಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಬಟರ್ ಫ್ರೂಟು ಇಲ್ಲಿ ಒಂದು 2 ಹಾಕಿದ್ದೀನಿ ನಾನು ಅಷ್ಟೇ. ಆಮೇಲೆ ಟೊಮೆಟೊ ಅದ್ರ ಬೀಜ ಎಲ್ಲ ತೆಗೆದು ಬರೀ ಹೊರಗಡೆ ಅದನ್ನು ಮಾತ್ರ ಕಟ್ ಮಾಡಿ ತೆಗೆದಿಟ್ಕೊಂಡು, ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಲಿ ಸ್ವಲ್ಪ ಹೀಗೆ ತರ್ತರಿಯಾಗಿ ಕ್ರಷ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅವರು ಅಲಪಿನೋಸ್ ಅಂತ ಹಾಕ್ತಾರೆ. ಈ ಪಿಜ್ಜಾ ಮೇಲೆ ಡಾರ್ಕ್ ಗ್ರೀನ್ ರೌಂಡ್ ಮೆಣಸಿನ್ಕಾಯಿ ಇರುತ್ತಲ್ಲ, ಅದು ಇಲ್ಲಿ ಸಿಗೋದು ಅಪರೂಪ, ಹಾಗಾಗಿ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಈ ಪೌಡರ್ಸು ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸು, ಮನೇಲಿ ಪಿಜ್ಜಾಗಳು ತರಿಸ್ತಾ ಇದ್ದರೆ ಪ್ಯಾಕೆಟ್ಗಳಿರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ಸಾಕು. ಮೇಯ್ನ್ ಏನು ಅಂತಂದರೆ ರೋಸ್ಟ್ ಮಾಡಿದ್ದು ಹುರಿದಿರೋ ಜೀರಿಗೆ ಪುಡಿ, ಅದು ಇಂಪಾರ್ಟೆಂಟು. ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಚಿಕ್ಕದಾಗಿ ಹೆಚ್ಕೊಂಡು. ಬಟರ್ ಫ್ರೂಟ್ನ ಈ ಥರ ಹೆಚ್ಚಬೇಕು. ಎಷ್ಟೊಂದು ಜನ ಹೇಗೇಗೋ ಹೆಚ್ಚಿ ಒದಾಡೋದು ನೋಡಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹೀಗೆ ಸಪ್ರೇಟಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ತೆಗೆದ್ಬಿಟ್ರೆ ಆ ಬೀಜನೂ ತೆಕ್ಕೊಳಕ್ಕೆ ಬರುತ್ತೆ. ಒಂದು ಸ್ಪೂನಲ್ಲಿ ಒಳಗಡೆ ಚೆನ್ನಾಗಿ ಹಣ್ಣಾಗಿರೋ ಪಲ್ಪ್ನೆಲ್ಲ ಸ್ಕೂಪ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಸ್ಪೂನಲ್ಲಿ ಅಥವಾ ಫೋರ್ಕಲ್ಲಿ ಒಂಚೂರು ಹಿಂಗೆ ಮ್ಯಾಶ್ ಮಾಡಬೇಕು. ಮಿಕ್ಸಿಗೆಲ್ಲ ಹಾಕ್ಬಿಡ್ಬಾರ್ದು, ಒಂಚೂರು ಸಿಗ್ತಾ ಇರಬೇಕು ಬಾಯಿಗೆ, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ, ಅದು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಬೇಡ ಅಂತಂದವ್ರು ಅವಾಯ್ಡ್ ಮಾಡ್ಕೋಬೋದು, ಇಲ್ಲಾಂದರೆ ಒಂಚೂರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಸ್ಪೈಸಸ್ ಎಲ್ಲ ಹಾಕಿ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸು ಅಥವಾ ಇದು ಏನು ಬೇಕಾದ್ರೂ ಹಾಕ್ಕೋಬೋದು. ಮನೇಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಅಚ್ಕಾರದ ಪುಡಿನೂ ಹಾಕ್ಕೋಬೋದು, ಬಟ್ ಫುಲ್ ರೆಡ್ ಕಲರ್ ಆಗೋಗುತ್ತೆ, ಗ್ರೀನ್ ಕಲರ್ ಆಗಿರಲ್ಲ ಅಂತ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸೇ ಹಾಕಿದ್ದೀನಿ. ನೀವು ತಿನ್ನೋಕ್ಕೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನಿಂಬೆ ರಸ ಮಾತ್ರ ಮರಿಬೇಡಿ, ನಿಂಬೆ ರಸನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಟೋಸ್ಟ್ ರೆಡಿ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬಿಡ್ಬೋದು. ಇದನ್ನು ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. 10 ನಿಮಿಷ ಸಾಕು ಮಾಡೋಕ್ಕೆ. ಒಂದು ಭಾನುವಾರ ಬೆಳಗ್ಗೆ ಎಲ್ಲರೂ ಮನೇಲಿದ್ದಾಗ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೆ ಮಕ್ಕಳು ಎಲ್ಲರೂ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ತಿ ಆಪ್ಷನ್ನು. ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಅಂದಾಗ ನಾವು ಮಾಡ್ಕೊಂಡು ತಿನ್ಬೋದಲ್ವಾ? ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಬೇಜಾರು ಅಂತಂದರೆ ಆ ಪಲ್ಪ್ ತೆಗಿತೀವಲ್ಲ, ಅದನ್ನು ತೆಗೆದು ಅದಕ್ಕೊಂಚೂರು ಉಪ್ಪು, ಅಚ್ಕಾರದ ಪುಡಿ ಅಥವಾ ಉಪ್ಪು, ಕಾಳುಮೆಣಸು ಪುಡಿ ಹಾಕ್ಕೊಂಬಿಟ್ಟು ದೋಸೆಗೆ, ಚಪಾತಿಗೆ, ಚಟ್ನಿ ಥರನೂ ತಿನ್ಬೋದು. ಒಟ್ಟು ತಿನ್ನೋದು ಇಂಪಾರ್ಟೆಂಟು. ಇದು ಯಾರು ಮರ ಇದ್ದರೆ ಅಥವಾ ನಿಮಗೆ ದಿನ ಸಿಗುತ್ತೆ ಅಂತಂದರೆ ದಿನಾನೂ ತಿನ್ಬೋದು, ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಒಂದು 10-15 ದಿನಕ್ಕಾದರೂ ಒಂದು ಸಲ ತಂದ್ಕೊಂಡು ಮಾಡ್ಕೋಬೇಕು. ತುಂಬ ಕಾಸ್ಟ್ಲಿ ಅಂತ ಎಕ್ಸ್ಕ್ಯೂಸ್ ಹೇಳೋಂಗಿಲ್ಲ. ಒಂದು ಹಣ್ಣು, ದೊಡ್ಡ ಹಣ್ಣು ತಂದರೆ ಒಂದು 3-4 ಜನ ಮಾಡ್ಕೊಂಡು ತಿನ್ಬೋದು. ಇದೆಲ್ಲನೂ ಸೇರಿಸಿರ್ತೀವಲ್ವ. ಟೋಸ್ಟ್ ಅಂತೂ ಮಕ್ಕಳು ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ನಮ್ಮ ಮನೇಲಿ ನಾನು ರೆಕಾರ್ಡ್ ಮಾಡಿ ಹಾಕ್ಕೊಡೋದೇ ತಡ, 5 ನಿಮಿಷಕ್ಕೆಲ್ಲ ಖಾಲಿಯಾಗೋಯ್ತು. ನಿಮಗೂ ಅದೇ ಥರ ಇಷ್ಟ ಆಗುತ್ತೆ, ಮಾಡ್ಕೋತೀರಲ್ವಾ? ಒಂದು ಚೇಂಜು, ಪ್ರತಿ ಬೈಟಲ್ಲೂ ಕ್ರಿಸ್ಪಾಗಿರುತ್ತೆ ಟೋಸ್ಟು. ಮೇಲೆ ಇದು ಸಾಫ್ಟಾಗಿ ಖಾರವಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಚಪಾತಿಗೂ ತಿಂತೀನಿ. ಒಳಗಡೆ ರೋಲ್ ಥರ ಮಾಡ್ಕೊಂಬಿಟ್ಟು ಕಚ್ಕೊಂಡು ತಿನ್ಬೋದು, ಮಕ್ಳಿಗೆ ಕೊಡ್ಬೋದು. ಆದರೆ ಲಂಚ್ ಬಾಕ್ಸಿಗೆ ಹಾಕಬೇಡಿ, ಬ್ರೆಡ್ಡೆಲ್ಲ ಮೆತ್ತಗಾಗಿ ಹೋಗುತ್ತೆ. ಇದು ಫ್ರೆಶ್ಶಾಗಿ ಆವಾಗ ಮಾಡ್ಕೊಂಡು ಆವಾಗ ತಿಂದರೆ ಚೆನ್ನಾಗಿರುತ್ತೆ. ನಳಿನೀಸ್ ಕ್ವಿಸಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಹಾಗೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ.
ಹೋಗಿ ಬರಲಾ? ಎಲ್ಲ ರೆಸಿಪೀಸೂ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸಿ. ಹೋಗಿ ಬರಲಾ? ಬಾಯ್.